ಆ, ಒಂದು ನಿಮಿಷ ಯೋಚನೆ ಮಾಡಿ. ರಾತ್ರಿ 2 ಗಂಟೆ ಆಗಿದೆ. ನಾಳೆ ಬೆಳಿಗ್ಗೆ ಆಫೀಸ್ ಅಥವಾ ಕಾಲೇಜ್ನಲ್ಲಿ ಭಾರಿ ಮುಖ್ಯವಾದ ಕೆಲ್ಸ ಇದೆ. ಹ್ಮ್ ನಿದ್ದೆ ಮಾಡ್ಲೇಬೇಕು ಅಂತ ಚೆನ್ನಾಗಿ ಗೊತ್ತಿದ್ರೂ ಕೂಡ ಹೌದು, ಗೊತ್ತಿದ್ರೂ ನಮ್ಮ ಕೈ ಪದೇ ಪದೇ ಆ ಫೋನ್ ಕಡೆಗೆ ಹೋಗ್ತಾನೆ ಇರುತ್ತೆ. ಅವರು ಆನ್ಲೈನ್ ಇದಾರಾ, ಯಾಕಿನ್ನೂ ಮೆಸೇಜ್ ಮಾಡಿಲ್ಲ, ಅವರ ಲಾಸ್ಟ್ ಸೀನ್ ಯಾವಾಗ, ಹೀಗೆ. ಖಂಡಿತ ತಲೆಯಲ್ಲಿ ಇದೇ ಯೋಚನೆಗಳು ಗಿರ್ಕಿ ಹೊಡಿತಾ ಇರುತ್ತೆ ಅಲ್ವಾ? ಹೌದು, ಅಯ್ಯೋ ಯಾಕೆ ನಾನು ಹೀಗ್ ಮಾಡ್ತಿದ್ದೀನಿ, ನನಗ್ ಯಾಕಿಷ್ಟು ಕಂಟ್ರೋಲ್ ಇಲ್ಲ ಅನ್ನೋ ಕೋಪ ನಮ್ಮ ಮೇಲೆ ನಮಗೆ ಬರ್ತಾ ಇರುತ್ತೆ. ಆದ್ರೂ ಆ ಯೋಚನೆಗಳಿಗೆ ಬ್ರೇಕ್ ಹಾಕೋಕೆ ಸಾಧ್ಯನೇ ಆಗೋದಿಲ್ಲ. ನಿಜ. ಇದು ಬಹುಶಃ ಪ್ರತಿಯೊಬ್ಬರೂ ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ಅನುಭವಿಸಿರುವ, ಆದರೆ ಯಾರಿಗೂ ಹೇಳ್ಕೊಳ್ಳಲಾಗದ ಒಂದು ಒಂಟಿ ಹೋರಾಟ. ನಿದ್ರೆ ಬರದೆ ಒದ್ದಾಡ್ತಾ ಇರುವಾಗ ಆ ಯೋಚನೆಗಳು ನೀಡುವ ನೋವಿನ ಜೊತೆಗೆ ಒಂದು ರೀತಿಯ ಅಪರಾಧಿ ಭಾವನೆ ಕೂಡ ಸೇರ್ಕೊಳ್ಳುತ್ತೆ. ಅದೇ ಇದು ಕೇವಲ ಒಂದು ಸಾಮಾನ್ಯ ಬ್ರೇಕಪ್ ಅಥವಾ ಯಾರನ್ನೋ ಮಿಸ್ ಮಾಡ್ಕೊಳ್ಳುವ ವಿಚಾರ ಖಂಡಿತ ಅಲ್ಲ. ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಕಾಡುವ, ಮರೆಯಲು ಅಸಾಧ್ಯವಾದ ವ್ಯಕ್ತಿಯೊಬ್ಬರ ಮೇಲಿನ ಅತಿಯಾದ ಗೀಳು. ಇದನ್ನೇ ನಾವು ಇವತ್ತು ನಮ್ಮ ಈ ಆಳವಾದ ಅಧ್ಯಯನದಲ್ಲಿ, ಅಂದ್ರೆ ಈ ಡೀಪ್ ಡೈವ್ನಲ್ಲಿ ಬಿಡಿಸಿ ನೋಡ್ಲಿದ್ದೀವಿ. ನಾವಿಲ್ಲಿ ಹೌ ಟು ಲೆಟ್ ಗೋ ಆಫ್ ಸಮ್ ಒನ್ ಯು ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಅನ್ನೋ ಆಡಿಯೋ ಬುಕ್ನ ಆಯ್ದ ಭಾಗಗಳನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಖಂಡಿತ. ಈ ಅಧ್ಯಯನದ ಪ್ರಮುಖ ಉದ್ದೇಶ ಏನಂದ್ರೆ, ಒಬ್ಬರನ್ನ ಮರೆಯೋಕಾಗದೇ ಇರೋದು, ಅವರ ಬಗ್ಗೆನೇ ಸದಾ ಯೋಚಿಸ್ತಾ ಇರೋದು ನಮ್ಮ ಮಾನಸಿಕ ದೌರ್ಬಲ್ಯ ಖಂಡಿತ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು. ಓ, ಅಂದ್ರೆ ಇದು ನಮ್ಮ ಕಂಟ್ರೋಲ್ನಲ್ಲಿ ಇರೋ ವಿಚಾರ ಅಲ್ವಾ? ಇಲ್ವೇ ಇಲ್ಲ. ಬದಲಾಗಿ ಅದು ನಮ್ಮ ಮೆದುಳಿನ ಸಂಕೀರ್ಣ ರಾಸಾಯನಿಕ ಪ್ರತಿಕ್ರಿಯೆಗಳಿಂದ ಆದ ಒಂದು ರೀತಿಯ ಹೈಜಾಕ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ವಾವ್, ಮೆದುಳಿನ ಹೈಜಾಕ್. ಹೌದು, ಈ ಗೇಳಿನಿಂದ ಹೊರಬಂದು ನಮ್ಮ ಮೆದುಳನ್ನ ಮತ್ತೆ ಹೇಗೆ ನಮ್ಮ ನಿಯಂತ್ರಣಕ್ಕೆ ತಗೊಳ್ಕೋಬಹುದು, ಅದರ ಮರುಜೋಡಣೆ ಅಂದ್ರೆ ರೀವೈರ್ ಹೇಗೆ ಮಾಡಬಹುದು ಅನ್ನೋದನ್ನ ನಾವು ಇವತ್ತು ಹಂತ ಹಂತವಾಗಿ ನೋಡೋಣ. ಖಂಡಿತ. ಮೊದಲಿಗೆ, ನಮಗೆ ಯಾರ ಮೇಲಾದ್ರೂ ಈ ರೀತಿಯ ವಿಪರೀತ ಸೆಳೆತ ಇದ್ದಾಗ ಅದನ್ನೇ ನಾವು ಪ್ರೀತಿ ಅಂತ ಅನ್ಕೋತೀವಲ್ವಾ. ನಾನು ಅವರನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂದ್ರೆ ಅವರಿಲ್ದೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತು ಸಾಮಾನ್ಯವಾಗಿ ಕೇಳಿಬರುತ್ತೆ. ಆದ್ರೆ ನಾವು ನೋಡ್ತಾ ಇರೋ ಮೂಲಗಳು ಹೇಳೋ ಪ್ರಕಾರ ಇದು ಪ್ರೀತಿಯೇ ಅಲ್ಲ. ಹೌದು, ಅದು ನಾವು ಬದುಕ್ತಾ ಇರೋ ಅತಿ ದೊಡ್ಡ ಭ್ರಮೆ. ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ವಿಪರೀತವಾಗಿ ಕಾಡೋ ಯೋಚನೆಗಳು ರೊಮ್ಯಾಂಟಿಕ್ ಪ್ರೀತಿಯಲ್ಲ, ಅದು ಅಪ್ಪಟ ಮಾನಸಿಕ ಚಟ. ಅಂದ್ರೆ ಅಡಿಕ್ಷನ್ ಅಂತಾನ? ಹೌದು, ಇದನ್ನ ಸೈಕೊಲಾಜಿಕಲ್ ಅಡಿಕ್ಷನ್ ಅಂತಾರೆ. ನಾವು ಆ ನಿರ್ದಿಷ್ಟ ವ್ಯಕ್ತಿಯ ಜೊತೆಗಿದ್ದಾಗ ಅಥವಾ ಅವರಿಂದ ಒಂದು ಸಣ್ಣ ಮೆಸೇಜ್ ಬಂದಾಗ ನಮ್ಮ ಮೆದುಳು ಡೋಪಮೈನ್, ನಾರ್ಪೈನ್ಫ್ರಿನ್ ಮತ್ತೆ ಆಕ್ಸಿಟೋಸಿನ್ ಅನ್ನೋ ರಾಸಾಯನಿಕಗಳ ಮಹಾಪೂರವನ್ನೇ ಅರಸುತ್ತೆ. ಓ, ರಾಸಾಯನಿಕಗಳ ಬಿಡುಗಡೆ ಆಗುತ್ತಾ? ಹೌದು, ಇದು ಎಂತಹ ಪ್ರಬಲವಾದ ರಾಸಾಯನಿಕ ಪ್ರತಿಕ್ರಿಯೆ ಅಂದ್ರೆ, ಇದು ಒಬ್ಬ ಮಾದಕ ವ್ಯಸನಿಗೆ ಅಂದ್ರೆ ಡ್ರಗ್ಸ್ ತಗೊಳ್ಳೋರ್ಗೆ ಡ್ರಗ್ಸ್ ಸಿಕ್ಕಾಗ ಆಗೋ ಪ್ರತಿಕ್ರಿಯೆಗೆ ಸಂಪೂರ್ಣವಾಗಿ ಸಮನಾಗಿರುತ್ತೆ. ಒಂದು ನಿಮಿಷ, ಅಂದ್ರೆ ಆ ವ್ಯಕ್ತಿ ನಮ್ಮಿಂದ ದೂರವಾದಾಗ ಅಥವಾ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದಾಗ, ಒಬ್ಬ ವ್ಯಸನಿಗೆ ಡ್ರಗ್ಸ್ ಸಿಗದಿದ್ದಾಗ ಆಗುವ ವಿತ್ಡ್ರಾವಲ್ ಹಂತಕ್ಕೆ ನಮ್ಮ ಮೆದುಳು ಹೋಗುತ್ತಾ? ಹೌದು, ನಿಖರವಾಗಿ ಅದೇ ಪ್ರಕ್ರಿಯೆ ನಡೆಯುತ್ತೆ. ದೇಹ ಒಳಗೆಲ್ಲ ನಡಗಿದಂತೆ ಆಗೋದು, ಎದೆ ಬಡಿಪ ಹೆಚ್ಚಾಗೋದು, ಏನ್ ಮಾಡ್ಬೇಕು ಅಂತಾನೆ ತೋಚದೆ ಒದ್ದಾಡೋದು, ಇವೆಲ್ಲವೂ ಆ ಕೆಮಿಕಲ್ ವಿತ್ಡ್ರಾವಲ್ನ ಲಕ್ಷಣಗಳೇ. ವಾವ್, ಇದು ನಿಜಕ್ಕೂ ಭಯಾನಕ. ಇಲ್ಲಿ ಗಮನ ಸೆಳೆಯುವ ಇನ್ನೊಂದು ಕುತೂಹಲಕಾರಿ ಅಂಶ ಅಂದ್ರೆ, ವಿಕಾಸವಾದ ಅಂದ್ರೆ ಎವಲ್ಯೂಷನರಿ ಸೈಕಾಲಜಿಯ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ಇನ್ನೂ ಸ್ಪಷ್ಟವಾಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕಾಡುಗಳಲ್ಲಿ ಗುಂಪುಗಳಲ್ಲಿ ವಾಸಿಸ್ತಾ ಇದ್ದಾಗ ತಮ್ಮ ಸಂಗಾತಿಯನ್ನ ಅಥವಾ ಗುಂಪನ್ನ ಕಳಕೊಂಡ್ರೆ ಏನಾಗ್ತಿತ್ತು? ಸರಿ, ಇದನ್ನ ಬಿಡಿಸಿ ನೋಡೋಣ. ಬಹುಶಃ ರಕ್ಷಣೆ ಇಲ್ಲದೆ ಕಾಡು ಮೃಗಗಳಿಗೆ ಬಲಿಯಾಗೋದು ಅಥವಾ ಆಹಾರ ಇಲ್ಲದೆ ಸಾಯೋದು ನಿಶ್ಚಿತವಾಗಿತ್ತು. ಅಂದ್ರೆ ಅಂದಿನ ಕಾಲದಲ್ಲಿ ಒಂಟಿಯಾಗೋದು ಅಂದ್ರೆ ಸಾವು ಅಂತಾನೆ ಅರ್ಥ. ಅದೇ ಕಾರಣಕ್ಕೆ ನಮ್ಮ ಪ್ರಾಚೀನ ಮೆದುಳು ಈ ಅಗಲಿಕೆಯನ್ನ ಕೇವಲ ಒಂದು ಸಂಬಂಧದ ಮುಕ್ತಾಯ ಅಂತ ನೋಡೋದಿಲ್ಲ, ಅದನ್ನ ತನ್ನ ಉಳಿವಿಗಾಗಿ ನಡೆಯುತ್ತಿರುವ ಜೀವನ್ ಮರಣದ ಹೋರಾಟ ಅಂತ ಭಾವಿಸುತ್ತೆ. ಹಾಗಾಗಿ ಅದು ಕಾರ್ಟಿಸಾಲ್ ಅನ್ನೋ ಒತ್ತಡದ ಹಾರ್ಮೋನ್ ಅನ್ನ ವಿಪರೀತವಾಗಿ ಬಿಡುಗಡೆ ಮಾಡುತ್ತೆ. ಒಂದು ನಿಮಿಷ, ನಾವು ಈಗ 2025ರಲ್ಲಿದ್ದೀವಿ ಅಲ್ವಾ? ನಮ್ಮ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ನಮ್ಮ ಸುತ್ತಲೂ ಇಷ್ಟೊಂದು ಸುಸಜ್ಜಿತವಾದ ಸಮಾಜ ಇದೆ, ನಮಗೆ ಊಟ, ವಸತಿ ಎಲ್ಲದರ ಭದ್ರತೆ ಖಂಡಿತ ಇದೆ. ಹೌದು, ಇದೆ. ಆದ್ರೂ ಕೇವಲ ಒಂದು ವಾಟ್ಸ್ಆಪ್ ಮೆಸೇಜ್ ಬರದಿದ್ದಾಗ ನಮ್ಮ ಮೆದುಳು ಅಯ್ಯೋ ಯಾವುದೋ ಕಾಡು ಮೃಗ ನನ್ನನ್ನ ಬೇಟೆಯಾಡಲು ಬರ್ತಾ ಇದೆ ಅಂತ ಭಾವಿಸಿ ಅಲಾರಂ ಬಾರಿಸುತ್ತಾ? ಇದು ಒಂಥರ ನಮ್ಮ ಲೇಟೆಸ್ಟ್ ಲ್ಯಾಪ್ಟಾಪ್ನಲ್ಲಿ
ವಿಂಡೋಸ್ 95 ಆಪರೇಟಿಂಗ್ ಸಿಸ್ಟಮ್ ಹಾಕಿದ ಹಾಗೆ ಆಯ್ತಲ್ಲ. ಯಂತ್ರ ಹೊಸದು, ಆದ್ರೆ ಸಾಫ್ಟ್ವೇರ್ ಮಾತ್ರ ಶಿಲಾಯುಗದ್ದು. ಆ ಹೋಲಿಕೆ ಬಹಳ ನಿಖರವಾಗಿದೆ. ನಮ್ಮ ಮೆದುಳಿಗೆ ಆಧುನಿಕ ವಾಸ್ತವದ ಅರಿವಿಲ್ಲೋದಿಲ್ಲ. ಅದಕ್ಕೆ ಗೊತ್ತಿರೋದು ತನ್ನ ಉಳಿವಿಗಾಗಿ ಹೋರಾಡೋದು ಮಾತ್ರ. ಹಾಗಾಗಿಯೇ ಆ ವ್ಯಕ್ತಿ ದೂರವಾದಾಗ ನಮಗೆ ಉಸಿರಿಗಟ್ಟಿದಂಥ ಅನುಭವ ಆಗುತ್ತೆ. ಈ ರಾಸಾಯನಿಕಗಳ ಕಥೆ ಅರ್ಥ ಆಯ್ತು. ಅದೇ ಈ ಸಮಯದಲ್ಲಿ ನಮ್ಮ ತರ್ಕ, ಬುದ್ಧಿ ಇದೆಲ್ಲ ಎಲ್ಲೋಗಿರುತ್ತೆ. ಈ ವ್ಯಕ್ತಿ ನನಗೆ ಒಳ್ಳೇದಲ್ಲ, ನನ್ನನ್ನ ಗೌರವಿಸೋದಿಲ್ಲ ಅಂತ ಗೊತ್ತಿದ್ರೂ ಮೆದುಳು ಯಾಕೆ ಪದೇ ಪದೇ ಅವರ ಕಡೆಗೆ ವಾಲುತ್ತೆ? ಇಲ್ಲಿ ನಾವು ಮೆದುಳಿನ ಒಳಗೆ ನಡೆಯುವ ಒಂದು ವಿಶಿಷ್ಟ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮೆದುಳಿನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಭಾಗ ಇದೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ಓಕೆ. ನಾವು ಸುಮ್ಮನೆ ಕೂತಾಗ, ಅಂದ್ರೆ ಕಾರಿನ ಇಂಜಿನ್ ಸ್ಟಾರ್ಟ್ ಮಾಡಿ ಐಡಲ್ ಮೋಡ್ನಲ್ಲಿಟ್ಟಾಗ ಅದು ಹೇಗೆ ಸದ್ದಿಲ್ಲದೆ ಓಡ್ತಾ ಇರುತ್ತೋ ಹಾಗೆ ನಮ್ಮ ಮೆದುಳಿನ ಐಡಲ್ ಮೋಡ್ ಇದು. ನಾವು ಖುಷಿಯಾಗಿದ್ದಾಗ ಈ ನೆಟ್ವರ್ಕ್ ನಮ್ಮ ಭವಿಷ್ಯದ ಸುಂದರ ಕನಸುಗಳನ್ನು ಕಾಣ್ತಾ ಇರುತ್ತೆ. ಆದ್ರೆ ನಾವು ಈ ಗೀಳಿನಲ್ಲಿ ಸಿಲ್ಕದಾಗ ಆಗ ಈ ನೆಟ್ವರ್ಕ್ ಒಂದು ಚಿತ್ರಹಿಂಸೆಯ ಸಾಧನವಾಗಿ ಬದಲಾಗ್ಬಿಡುತ್ತೆ. ಒಂದೇ ವ್ಯಕ್ತಿಯ ಬಗ್ಗೆ ಮತ್ತೆ ಮತ್ತೆ ಯೋಚಿಸುವಂತೆ ಮಾಡುತ್ತೆ. ಅಂದ್ರೆ ನಾವು ಸ್ನಾನ ಮಾಡ್ತಾ ಇರ್ಬೋದು, ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ಬೋದು, ಅಥವಾ ಟ್ರಾಫಿಕ್ನಲ್ಲಿ ಸುಮ್ಮನೆ ಕಾಯ್ತಾ ಇರ್ಬೋದು. ಅಂಥ ಪ್ರತಿಯೊಂದು ನಿಶ್ಶಬ್ದ ಕ್ಷಣದಲ್ಲೂ ಈ ನೆಟ್ವರ್ಕ್ ಆ ವ್ಯಕ್ತಿಯ ನೆನಪುಗಳನ್ನ, ಅವರು ಆಡಿದ ಮಾತುಗಳನ್ನ ಎಳೆತಂದು ನಮ್ಮ ಕಣ್ಮುಂದೆ ನಿಲ್ಲಿಸ್ತಾ. ಹೌದು, ಆ ನಿಶ್ಶಬ್ದ ಕ್ಷಣಗಳೇ ಈ ಸಮಯದಲ್ಲಿ ಅತ್ಯಂತ ಅಪಾಯಕಾರಿ. ಇದರ ಜೊತೆಗೆ ಮೆದುಳಿನ ಆಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅನ್ನೋ ಇನ್ನೊಂದು ಭಾಗ ಇದೆ. ಓಕೆ, ಅದೇ ಮಾಡುತ್ತೆ. ಅದು ಆ ವ್ಯಕ್ತಿಯ ಅನುಪಸ್ಥಿತಿಯನ್ನ ಒಂದು ಸಮಸ್ಯೆ ಅಥವಾ ಎರರ್ ಅಂದ್ರೆ ದೋಷ ಅಂತ ಪರಿಗಣಿಸುತ್ತೆ. ಇಲ್ಲೇನೋ ತಪ್ಪಾಗಿದೆ, ಆ ವ್ಯಕ್ತಿ ಇಲ್ಲಿರ್ಬೇಕಿತ್ತು, ಯಾಕಿಲ್ಲ ಅಂತ ಮೆದುಳು ಗೊಂದಲಗೊಂಡು ಆ ದೋಷವನ್ನ ಸರಿಪಡಿಸಲೇಬೇಕು ಅಂತ ನಮಗೆ ವಿಪರೀತ ಒತ್ತಡ ಹಾಕುತ್ತೆ. ಅಬ್ಬಾ, ನಮ್ಮದೇ ಮೆದುಳು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದೆ. ಹೌದು, ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ನಾವೇನೋ ಈ ಲೂಪ್ನಲ್ಲಿ ಸಿಕ್ಕಿ ಹಾಕಿಕೊಳ್ತೀವಿ, ಆದ್ರೆ ಎದುರಿನ ವ್ಯಕ್ತಿಯ ನಡವಳಿಕೆ ಕೂಡ ಇದಕ್ಕೆ ಕಾರಣ ಆಗ್ಬಹುದಾ? ಮೂಲಗಳು ಕೆಲವು ಆಕರ್ಷಣೀಯ ಬಲೆಗಳ ಬಗ್ಗೆ, ಅಂದ್ರೆ ಅಟ್ರಾಕ್ಷನ್ ಟ್ರ್ಯಾಪ್ಸ್ಗಳ ಬಗ್ಗೆ ಮಾತಾಡ್ತವೆ ಅಲ್ವಾ? ಖಂಡಿತವಾಗಿಯೂ. ಇದರಲ್ಲಿ ಅತ್ಯಂತ ಅಪಾಯಕಾರಿ ಅಂದ್ರೆ ಇಂಟರ್ಮಿಟೆಂಟ್ ರೀಇನ್ಫೋರ್ಸ್ಮೆಂಟ್. ಅಂದ್ರೆ ನಿರಂತರವಾಗಿ ಪ್ರೀತಿ ತೋರಿಸೋದಲ್ಲ, ಕೆಲವೊಮ್ಮೆ ವಿಪರೀತ ಪ್ರೀತಿ ಕಾಳಜಿ ತೋರಿಸೋದು, ಆಮೇಲೆ ಮರುಕ್ಷಣವೇ ಸಂಪೂರ್ಣವಾಗಿ ದೂರ ಮಾಡೋದು ಅಥವಾ ಕಡೆಗಣಿಸೋದು. ಓ, ಹಾಗಾದ್ರೆ ನಾವು ಆ ನಿರ್ದಿಷ್ಟ ವ್ಯಕ್ತಿಗೆ ಅಂಟಿಕೊಂಡಿಲ್ಲ, ಬದಲಾಗಿ ಕ್ಯಾಸಿನೋದಲ್ಲಿನ ಸ್ಲಾಟ್ ಮೆಷಿನ್ನಂತೆ ಆ ವ್ಯಕ್ತಿ ನೀಡುವ ಅನಿಶ್ಚಿತತೆಗೆ ನಾವು ಅಡಿಕ್ಟ್ ಆಗಿದ್ದೀವಾ? ನಾವಲ್ಲಿ ಕಾಯಿನ್ ಹಾಕಿ ಲಿವರ್ ಅಳಿತೀವಿ, ಪ್ರತಿ ಸಾರಿಯೂ ಹಣ ಬರೋದಿಲ್ಲ, ಆದ್ರೆ ಯಾವಾಗ್ಲೂ ಒಮ್ಮೆ ಬರುತ್ತೆ. ಆ ಅನಿಶ್ಚಿತತೆನೇ ನಮ್ಮನ್ನ ಅಡಿಕ್ಟ್ ಮಾರುತ್ತಾ? ಸರಿಯಾಗಿ ಹೇಳಿದ್ರಿ. ಅದೇ ಸ್ಲಾಟ್ ಮೆಷಿನ್ ತರ್ಕ ಇಲ್ಲೂ ಕೆಲಸ ಮಾಡುತ್ತೆ. ನಿರಂತರವಾಗಿ ಪ್ರೀತಿ ಸಿಗ್ತಾ ಇದ್ದಾಗ ಬಿಡುಗಡೆಯಾಗುವ ಡೋಪಮೈನ್ಗಿಂತ ಈ ರೀತಿ ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಯಾವಾಗಲೂ ಒಮ್ಮೆ ಸಿಗುವ ಪ್ರೀತಿ ಆ ಮೆದುಳಿನಲ್ಲಿ ಅತಿ ಹೆಚ್ಚು ಡೋಪಮೈನ್ ಬಿಡುಗಡೆ ಮಾಡುತ್ತೆ. ಓ, ಹೌದಾ? ಹೌದು. ನಮ್ಮ ಮೆದುಳಿನ ಸೀಕಿಂಗ್ ಸಿಸ್ಟಮ್ ಇದನ್ನೊಂದು ರಹಸ್ಯ ಬೇಟೆಯಂತೆ ಸ್ವೀಕರಿಸುತ್ತೆ. ಇದ್ರ ಜೊತೆಗೆ ಫ್ಯೂಚರ್ ಫೇಕಿಂಗ್, ಟ್ರಾಮಾ ಬಾಂಡ್ ಮತ್ತೆ ಬ್ರೆಡ್ ಕ್ರಂಬಿಂಗ್ ಅನ್ನೋ ಪದಗಳನ್ನು ಕೂಡ ಬಳಸಿದ್ದಾರೆ. ಆ ಬ್ರೆಡ್ ಕ್ರಂಬಿಂಗ್ ಅಂದ್ರೆ ಏನು? ಕೇವಲ ರೊಟ್ಟಿಯ ಚೂರುಗಳನ್ನೇ ಎಸೆದಂತೆ ಅನ್ನೋ ಅರ್ಥನಾ? ಹೌದು. ಆ ಕಾಡಿನಲ್ಲಿ ದಾರಿ ತಪ್ಪಿದ ಮಕ್ಕಳ ಕಥೆ ನೆನಪಿದೆಯಲ್ವಾ? ದಾರಿ ಗುರುತಿಸಲು ರೊಟ್ಟಿಯ ಚೂರುಗಳನ್ನ ಹಾಕ್ತಾ ಹೋಗ್ತಾರೆ. ಹಾಗೆಯೇ ನಮ್ಮ ಮೆದುಳು ಪ್ರೀತಿಗಾಗಿ ಹಸಿದಿರುವಾಗ ಆ ವ್ಯಕ್ತಿ 15 ದಿನಗಳಿಗೊಮ್ಮೆ ಕೇವಲ ಹಾಯ್ ಹೇಗಿದ್ಯಾ ಅಂತ ಒಂದು ಸಣ್ಣ ಮೆಸೇಜ್ ಮಾಡ್ತಾನೆ. ಆ ಒಂದು ಸಣ್ಣ ಮೆಸೇಜ್ಗೋಸ್ಕರ ಕಾಯೋದು. ಹೌದು. ಆ ಒಂದು ಸಣ್ಣ ಮೆಸೇಜನ್ನ ನಮ್ಮ ಮೆದುಳು ಒಂದು ದೊಡ್ಡ ಔತಣಕೂಟದಂತೆ ಸ್ವೀಕರಿಸುತ್ತೆ. ಜನರು ನಿಜವಾದ ವ್ಯಕ್ತಿಗಿಂತ ಆ ವ್ಯಕ್ತಿಯ ಸಾಧ್ಯತೆಗಳ ಮೇಲೆ ಅಂದ್ರೆ ಪೊಟೆನ್ಷಿಯಲ್ ಮೇಲೆ ಭ್ರಮೆಯನ್ನ ಬೆಳೆಸ್ಕೊಳ್ತಾರೆ. ಇದನ್ನ ಫ್ಯಾಂಟಸಿ ಬಾಂಡ್ ಅಂತಾರೆ. ಅಂದ್ರೆ ವಾಸ್ತವದಲ್ಲಿ ಆ ವ್ಯಕ್ತಿ ನಮ್ಮನ್ನ ಹೇಗೆ ನಡ್ಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಮರ್ತ್ಬಿಡ್ತೀವಿ. ಅದರ ಬದಲಾಗಿ ನಮ್ಮ ತಲೆಯಲ್ಲಿ ನಾವೇ ಸೃಷ್ಟಿಸಿಕೊಂಡಿರೋ ಅವರ ಕಾಲ್ಪನಿಕ ಆವೃತ್ತಿಯನ್ನ ನಾವು ಹೆಚ್ಚಾಗಿ ಪ್ರೀತಿಸಲು ಶುರು ಮಾಡ್ತೀವಿ ಅಲ್ವಾ? ಹೌದು, ನಿಖರವಾಗಿ ಅದೇ ಆಗೋದು. ಸರಿ, ನಮ್ಮ ಮೆದುಳು ಹೇಗೆ, ಯಾಕೆ ಈ ರೀತಿ ಮೋಸ ಹೋಗುತ್ತೆ ಅನ್ನೋದು ನಮ್ಗೆ ಸ್ಪಷ್ಟವಾಯಿತು. ಆದ್ರೆ ಯಾರೋ ಒಬ್ಬರ ಬಗ್ಗೆ ಸದಾ ಯೋಚಿಸ್ತಾ ಇದ್ರೆ ದೈನಂದಿನ ಜೀವನದ ಮೇಲೆ, ನಮ್ಮ ವ್ಯಕ್ತಿತ್ವದ ಮೇಲೆ ಬೀಳುವ ನಿಜವಾದ ಪೆಟ್ಟು ಎಂಥದ್ದು? ಇದು ಕೇವಲ ಒಂದು ಮಾನಸಿಕ ವೇದನೆಯ ಮಾತ್ರನಾ? ಖಂಡಿತ ಅಲ್ಲ. ಇದು ಕೇವಲ ಭಾವನಾತ್ಮಕ ನೋವಲ್ಲ. ಇದು ನಮ್ಮ ಶಾರೀರಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನ ನಾಶ ಮಾಡುವ ಪ್ರಕ್ರಿಯೆ. ನಮ್ಮ ಜ್ಞಾನಗ್ರಹಣ ಸಾಮರ್ಥ್ಯ ಅಂದ್ರೆ ಕಾಗ್ನಿಟಿವ್ ಕೆಪಾಸಿಟಿ ಸಂಪೂರ್ಣವಾಗಿ ಕುಸಿಯುತ್ತೆ. ಅಂದ್ರೆ ನಮ್ಮ ಫೋಕಸ್ ಕಡಿಮೆ ಆಗುತ್ತಾ? ಹೌದು. ನಮ್ಮ ಮೆದುಳಿನಲ್ಲಿ ಒಂದು ದಿನಕ್ಕೆ ನಿರ್ದಿಷ್ಟ ಪ್ರಮಾಣದ ಶಕ್ತಿ ಮಾತ್ರ ಇರುತ್ತೆ. ಆ ಶಕ್ತಿಯ 80%
ಕೇವಲ ಆ ವ್ಯಕ್ತಿಯ ಮೆಸೇಜ್ ಯಾಕೆ ಬರಲಿಲ್ಲ, ಅವ್ರು ಹಾಗೆ ಯಾಕೆ ಹೇಳಿದ್ರು ಅಂತ ಯೋಚಿಸಲೇ ಖರ್ಚು ಮಾಡಿದ್ರೆ ನಮ್ಮ ಕೆಲಸ, ಓದು, ಸೃಜನಶೀಲತೆಗೆ ಶಕ್ತಿನೇ ಉಳಿಯೋದಿಲ್ಲ. ಓ, ಹಾಗಾಗಿಯೇ ಈ ಗೀಳಿನಲ್ಲಿರೋರು ಕೆಲಸದಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡೋದು, ವಸ್ತುಗಳನ್ನ ಎಲ್ಲೆಂದರಲ್ಲಿ ಇಟ್ಟು ಮರೆಯೋದು ಹೆಚ್ಚಾಗತ್ತೆ ಅಲ್ವಾ? ಅವರ ಮೆದುಳು ಸಂಪೂರ್ಣವಾಗಿ ಹೈಜಾಕ್ ಆಗಿರುತ್ತೆ. ಜೊತೆಗೆ ಇದು ನಿದ್ದೆ ಮೇಲೆ ಮಾಡುವ ಪರಿಣಾಮ ಘೋರವಾದದ್ದು. ನಾವು ನಿದ್ದೆ ಮಾಡುವಾಗ ಮೆದುಳು ಮೆಮೊರಿ ಕಾನ್ಸಾಲಿಡೇಷನ್ ಮಾಡುತ್ತೆ. ಮೆಮರಿ ಕಾನ್ಸಾಲಿಡೇಷನ್ ಅಂದ್ರೆ ದಿನವಿಡೀ ನಡೆದ ಘಟನೆಗಳನ್ನ ಶೇಖರಿಸಿಡುವ ಪ್ರಕ್ರಿಯೆ. ಆ ಸಮಯದಲ್ಲಿ ಮೆದುಳು ಭಾವನಾತ್ಮಕವಲ್ಲದ ಸಾಮಾನ್ಯ ನೆನಪುಗಳನ್ನ ಅಳಿಸಿ ವಿಪರೀತ ಭಾವನಾತ್ಮಕವಾಗಿರುವ ನೆನಪುಗಳನ್ನ ಗಟ್ಟಿಗೊಳಿಸುತ್ತೆ. ಅಯ್ಯೋ, ಅಂದ್ರೆ ನಾವು ಇಡೀ ದಿನ ಆ ವ್ಯಕ್ತಿಯ ಬಗ್ಗೆನೇ ಯೋಚಿಸಿ ಅತ್ಕೊಂಡು ಮಲ್ಗಿದ್ರೆ ರಾತ್ರಿ ಮೆದುಳು ಓಹೋ ಇದು ತುಂಬಾ ಮುಖ್ಯವಾದ ವಿಚಾರ ಅನ್ಕೊಂಡು ಆ ನೆನಪುಗಳಿಗೆ ಮಾತ್ರ ಕಾಂಕ್ರೀಟ್ ಹಾಕಿ ಗಟ್ಟಿಗೊಳಿಸ್ತಾ. ಹೌದು, ಅದೇ ಆಗೋದು. ಇದರಿಂದ ಮರುದಿನ ಬೆಳಿಗ್ಗೆ ಎದ್ದಾಗ ಆ ಗೀಳು ಇನ್ನಷ್ಟು ಆಳವಾಗಿರುತ್ತೆ. ನಿಜ. ಇದರಿಂದ ಸಾಮಾಜಿಕ ಸಂಬಂಧಗಳು ಮತ್ತು ಆರೋಗ್ಯ ಹದಗೆಡುತ್ತೆ, ವೃತ್ತಿಪರ ಅವಕಾಶಗಳು ಕೈತಪ್ತವೆ. ಆದ್ರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಏನ್ ಗೊತ್ತಾ? ಏನು? ಈ ಒಬ್ಸೆಷನ್ ತರುವ ಅತಿದೊಡ್ಡ ಅಪಾಯ ಅಂದ್ರೆ ಗುರುತಿನ ಬಿಕ್ಕಟ್ಟು ಅಥವಾ ಐಡೆಂಟಿಟಿ ಕ್ರೈಸಿಸ್. ಇದನ್ನ ಮರ್ಜರ್ ಫ್ಯಾಂಟಸಿ ಅಂತಾರೆ. ಇಲ್ಲಿ ನಾನು ಅನ್ನೋದು ಸಂಪೂರ್ಣವಾಗಿ ಅಳಿದು ಹೋಗಿ ಕೇವಲ ನಾವು ಎನ್ನೋ ಭ್ರಮೆಯಲ್ಲಿ ಜೀವಿಸೋದು. ಓ, ನಮ್ಮ ಐಡೆಂಟಿಟಿ ಕಳ್ಕೊಳ್ಳೋದು? ಹೌದು. ನಾವು ಇತರರ ಕಣ್ಣಿನಲ್ಲಿ ನಮ್ಮನ್ನ ನಾವು ನೋಡಿಕೊಳ್ಳುವ ರಿಫ್ಲೆಕ್ಷನ್ ಟ್ರ್ಯಾಪ್ ಬಗ್ಗೆ ವಿವರಿಸಬೇಕು ಇಲ್ಲಿ. ಅವರು ನಮ್ಮನ್ನ ಮೆಚ್ಚಿದ್ರೆ ಮಾತ್ರ ನಮಗೆ ಬೆಲೆ ಅನ್ನೋ ಮನಸ್ಥಿತಿ. ಆ ವ್ಯಕ್ತಿ ದೂರವಾದಾಗ ಕೇವಲ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಂತೆ ಆಗೋದಿಲ್ಲ, ಬದಲಾಗಿ ನಮ್ಮ ಸ್ವಂತಿಕೆ ಅಂದ್ರೆ ನಮ್ಮ ಸೆನ್ಸ್ ಆಫ್ ಸೆಲ್ಫ್ ಸಾಯುತ್ತೆ. ಒಂದು ನಿಮಿಷ. ಒಂದು ಸಂಬಂಧದಲ್ಲಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳೋದು ಸಹಜ ಅಲ್ವಾ? ಉದಾಹರಣೆಗೆ 2 ಬಣ್ಣಗಳನ್ನ ಸೇರಿಸಿದಾಗ ಹೊಸ ಬಣ್ಣ ಬರುವ ಹಾಗೆ. ಆದ್ರೆ ಇದು ಯಾವಾಗ ನಮ್ಮ ಮೂಲ ಬಣ್ಣವನ್ನೇ ಸಂಪೂರ್ಣವಾಗಿ ನಾಶ ಮಾಡಿ ಒಂದು ಮಣ್ಣಿನ ಬಣ್ಣಕ್ಕೆ ಅಂದ್ರೆ ಮಡ್ಡಿ ಬ್ರೌನ್ ಬಣ್ಣಕ್ಕೆ ತಿರುಗುತ್ತೆ ಅಂತ ನಮ್ಗೆ ಹೇಗೆ ತಿಳಿಯೋದು? ಬಹಳ ಸುಂದರವಾದ ರೂಪಕ ಇದು. ನಾವು ಯಾವಾಗ ನಾನು ಏನು ಬಯಸ್ತೀನಿ ಅಂತ ಕೇಳ್ಕೊಳ್ಳೋದನ್ನ ಬಿಟ್ಟು ಪ್ರತಿಕ್ಷಣವೂ ಅವರೇನು ಬಯಸ್ತಾರೆ ಅಂತ ಯೋಚಿಸಲು ಶುರು ಮಾಡ್ತೀವೋ ಆಗ ನಮ್ಮ ಬಣ್ಣ ಮಣ್ಣಿನ ಬಣ್ಣಕ್ಕೆ ತಿರುಗಲು ಆರಂಭಿಸಿದೆ ಅಂತ ಅರ್ಥ. ಅಬ್ಬಾ, ಎಂಥ ಮಾತು! ಈ ಸಮಸ್ಯೆಯ ಆಳ ಮತ್ತು ಬೆಲೆ ನಮಗೆ ಅರ್ಥವಾಯ್ತು. ಆದ್ರೆ ಈಗ ಇಲ್ಲಿಂದ ಪಾರಾಗಲು ನಮ್ಮ ಮೆದುಳಿನ ಆಲೋಚನಾ ಚಕ್ರವನ್ನ ಅಂದ್ರೆ ರೂಮಿನೇಷನ್ ಸೈಕಲ್ ಅನ್ನ ಪ್ರಾಯೋಗಿಕವಾಗಿ ಮುರಿಯೋದು ಹೇಗೆ ಅಂತ ನೋಡೋಣ. ಖಂಡಿತ. ಈ ಆಲೋಚನಾ ಚಕ್ರ ಯಾವಾಗ್ಲೂ ಯಾವುದಾದ್ರೂ ಒಂದು ಟ್ರಿಗರ್ನಿಂದ ಶುರುವಾಗುತ್ತೆ. ಅದು ಒಂದು ಹಾಡು, ವಾಸನೆ ಅಥವಾ ಸ್ಥಳ ಇರ್ಬೋದು. ಆ ಟ್ರಿಗರ್ ಎದುರಾದಾಗ ಮೆದುಳು ಆ ಹಳೆಯ ಆಲೋಚನಾ ಲೂಪ್ಗೆ ಜಾರಿಕೊಳ್ಳುವ ಮೊದಲು ಅದನ್ನು ತಡೆಯಲು ನಮಗೆ ಕೇವಲ 30 ಸೆಕೆಂಡ್ಗಳ ಅವಕಾಶ ಇರುತ್ತೆ. ಕೇವಲ 30 ಸೆಕೆಂಡ್ಗಳ? ಅಷ್ಟು ಕಡಿಮೆ ಸಮಯದಲ್ಲಿ ನಾವು ಏನ್ ಮಾಡಬೇಕು? ಯಾಕೆ ಅಂದ್ರೆ ಸುಮ್ಮನೆ ಅವರ ಬಗ್ಗೆ ಯೋಚಿಸಬಾರ್ದು ಅಂದುಕೊಂಡಷ್ಟು ಅದೇ ಯೋಚನೆ ಜಾಸ್ತಿ ಬರುತ್ತೆ. ಅದಕ್ಕೆ ಮೂಲಗಳಲ್ಲಿ ಕೆಲವು ತಂತ್ರಗಳನ್ನು ನೀಡಿದ್ದಾರೆ. ಒಂದು 5 ನಿಮಿಷದ ನಿಯಮ. ಅಂದ್ರೆ ಯೋಚನೆ ಬಂದಾಗ ಅದನ್ನ ಬಲವಂತವಾಗಿ ತಡೆಯುವ ಬದಲು ದಿನದಲ್ಲಿ ಕೇವಲ 5 ನಿಮಿಷ ಆ ವ್ಯಕ್ತಿಯ ಬಗ್ಗೆ ಯೋಚಿಸಲು ಮೀಸಲಿಡೋದು. ಓ, ನಾವೇ ಟೈಮ್ ಕೊಡೋದು. ಹೌದು. ಮತ್ತು ಆ ಸಮಯದಲ್ಲಿ ಬರುವ ಪ್ರತಿಯೊಂದು ಆಲೋಚನೆಯನ್ನ ಒಂದು ಕಾಗದದ ಮೇಲೆ ಬರೆದು ಹಾಕೋದು. ಇನ್ನೊಂದು ಪ್ರಮುಖ ತಂತ್ರ ಥಾಟ್ ಲೇಬಲಿಂಗ್. ಥಾಟ್ ಲೇಬಲಿಂಗ್ ಅಂದ್ರೆ ಇದು ಎಂಥ ಆಲೋಚನೆ ಅಂತ ಹೆಸರಿಸೋದಾ? ಹೌದು. ಒಂದು ಯೋಚನೆ ಬಂದಾಗ ಅದಕ್ಕೆ ಬಲಿ ಆಗುವ ಬದಲು ಓ ಇದೊಂದು ಗೀಳಿನ ಯೋಚನೆ ಅಂತ ಹೆಸರಿಸಿ ಅದನ್ನ ದೂರದಿಂದ ವೀಕ್ಷಿಸೋದು. ಇದರ ಜೊತೆಗೆ ಮೆದುಳಿಗೆ ಹೊಸ ಹಾದಿಗಳನ್ನ ಸೃಷ್ಟಿಸುವ ಸಾಮರ್ಥ್ಯ ಇದೆ ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಹೇಳಿದ್ದಾರೆ. ಹೌದು. ಕಾಗ್ನೆಟಿವ್ ಲೋಡ್ ಟ್ರೈನಿಂಗ್ ಅಂತ. ಅಂದ್ರೆ ನಮಗೆ ಆ ಗೀಡು ಕಾಡಿದ ಕೂಡಲೇ 100ರಿಂದ 7 ಕಳಿತ ಹಿಂದಕ್ಕೆ ಎಣಿಸೋದು. 100, 99, 86 ಹೀಗೆ. ಅಥವಾ ಎದ್ದು ನಿಂತು 10 ಜಂಪಿಂಗ್ ಜಾಕ್ಸ್ ಮಾಡೋದು ಅಂತ. ವೈಟ್, ರಿಯಲಿ? ಜಂಪಿಂಗ್ ಜಾಕ್ಸ್ ಮಾಡೋದಾ? ಇದನ್ನ ಕೇಳಿದಾಗ ಯಾರಿಗಾದ್ರೂ ಇದು ತಮಾಷೆಯಾಗಿ ಅನ್ನಿಸೋಲ್ವಾ? ವಿಪರೀತ ಮಾನಸಿಕ ನೋವಿನಲ್ಲಿದ್ದಾಗ ಎದ್ದು ನಿಂತು ಜಂಪಿಂಗ್ ಜಾಕ್ಸ್ ಮಾಡಿದ್ರೆ ಆ ಗೀಳು ಹೋಗುತ್ತಾ? ಮೇಲ್ನೋಟಕ್ಕೆ ಇದು ವಿಚಿತ್ರ ಅಂತ ಅನಿಸಬಹುದು. ಆದ್ರೆ ಇದು ಪ್ಯಾಟರ್ನ್ ಇಂಟರಪ್ಟ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಮೆದುಳು ಆ ಯೋಚನೆಯ ಮೂಲಕ ನಿಮಗೆ ಆತಂಕವನ್ನು ಸೃಷ್ಟಿಸ್ತಾ ಇರುವಾಗ ನೀವು ಇದ್ದಕ್ಕಿದ್ದಂತೆ ಕಠಿಣವಾದ ಲೆಕ್ಕ ಮಾಡಲು ಶುರು ಮಾಡಿದಾಗ ನಿಮ್ಮ ಮೆದುಳಿನ ವರ್ಕಿಂಗ್ ಮೆಮೊರಿ ಸಂಪೂರ್ಣವಾಗಿ ಈ ಹೊಸ ಕೆಲಸದ ಕಡೆಗೆ ತಿರುಗಬೇಕಾಗತ್ತೆ. ವಾವ್! ಅಂದ್ರೆ ಮೆದುಳು ಒಮ್ಮೆಗೆ 2 ಕಡೆ ಸಂಪೂರ್ಣ ಗಮನ ಹರಿಸಲು ಸಾಧ್ಯವಿಲ್ಲ. ನಾವು ಲೆಕ್ಕ ಮಾಡುವಾಗ ಆ ಹಳೆಯ ಯೋಚನೆಗೆ ಸಿಗುವ ಶಕ್ತಿ ಕಡಿತಗೊಳ್ಳುತ್ತೆ. ಹೌದು.
ಇದರ ಜೊತೆಗೆ ರ್ಯಾಡಿಕಲ್ ಅಕ್ಸೆಪ್ಟೆನ್ಸ್ ಮತ್ತು ನೆನಪುಗಳ ಮರುಸಂಸ್ಕರಣೆ ಮಾಡಬೇಕು. ನಮ್ಮ ಮೆದುಳಿಗೆ ರೋಸಿ ರೆಟ್ರೋಸ್ಪೆಕ್ಷನ್ ಬಯಾಸ್ ಅನ್ನೋ ಬುದ್ಧಿ ಇರುತ್ತೆ. ಅಂದ್ರೆ ಕೇವಲ ಒಳ್ಳೆಯದನ್ನೇ ನೆನಪಿಸ್ಕೊಳ್ಳೋದು. ಓ, ಕೇವಲ ಗುಲಾಬಿಯನ್ನ ನೆನಪಿಸ್ಕೊಂಡು ಮುಳ್ಳನ್ನ ಮರೆಯೋದು. ಹೌದು, ಅದನ್ನ ತಿದ್ದಿ ವಾಸ್ತವವನ್ನ ಬರಿಬೇಕು. ಆ ಸಂಬಂಧದಲ್ಲಿದ್ದ ಕಷ್ಟಗಳನ್ನ ಉದ್ದೇಶಪೂರ್ವಕವಾಗಿ ನೆನಪಿಸ್ಕೊಳ್ಬೇಕು. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಇದು ಒಂಥರ ಒಂದು ಹಳೆಯ ಕಾಲುದಾರಿಯನ್ನ ಬಿಟ್ಟು ಹೊಸ ದಾರಿಯಲ್ಲಿ ಪ್ರತಿದಿನ ನಡೆಯುವ ಹಾಗೆ ಅಲ್ವಾ? ಖಂಡಿತ. ಹಳೆಯ ದಾರಿಯಲ್ಲಿ ನಡೆಯೋದನ್ನ ನಿಲ್ಲಿಸಿದ್ರೆ ಅಲ್ಲಿ ತಾನಾಗೆ ಹುಲ್ಲು ಬೆಳೆದು ಆ ದಾರಿ ಮುಚ್ಚಿ ಹೋಗುತ್ತೆ, ಸರಿಯೇ? ನಿಖರವಾಗಿ ಹೇಳಿದ್ರಿ. ಇದೇ ನ್ಯೂರೋಪ್ಲಾಸ್ಟಿಸಿಟಿಯ ಶಕ್ತಿ. ಆದ್ರೆ ಹಳೆಯ ಆಲೋಚನೆಗಳನ್ನು ನಿಲ್ಲಿಸೋದು ಕೇವಲ ಅರ್ಧ ದಾರಿ ಮಾತ್ರ. ಆ ವ್ಯಕ್ತಿ ಬಿಟ್ಟು ಹೋದ ಖಾಲಿ ಜಾಗವನ್ನ ತುಂಬಲು ನಮ್ಮ ಸ್ವಂತಿಕೆಯನ್ನ ಹೇಗೆ ಮರುನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಪ್ರೀ ರಿಲೇಶನ್ಶಿಪ್ ಇನ್ವೆಂಟರಿ ಮಾಡಬೇಕು ಅಂತಾರೆ. ಅಂದ್ರೆ ಆ ವ್ಯಕ್ತಿ ಸಿಗುವ ಮುನ್ನ ನಾವು ಏನಾಗಿದ್ವಿ ಅಂತ ನೆನಪಿಸ್ಕೊಳ್ಳೋದು ಅಲ್ವಾ? ಹೌದು. ಜೊತೆಗೆ ಸೋಲೋ ಎಕ್ಸ್ಪೀರಿಯನ್ಸ್ ಚಾಲೆಂಜ್, ಅಂದ್ರೆ ಒಬ್ಬಂಟಿಯಾಗಿ ಸಿನಿಮಾ, ರೆಸ್ಟೋರೆಂಟ್ಗೆ ಹೋಗಿ ಎಂಜಾಯ್ ಮಾಡೋದನ್ನ ಕಲಿಯೋದು. ಇದು ಆರಂಭದಲ್ಲಿ ಕಷ್ಟ ಆದ್ರೂ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಇದರ ಜೊತೆಗೆ ಭಾವನಾತ್ಮಕ ನಿಯಂತ್ರಣ, ಅಂದ್ರೆ ಇಮೋಷನಲ್ ರೆಗ್ಯುಲೇಷನ್ ಮಾಡಬೇಕು. ನರಮಂಡಲವನ್ನ ಶಾಂತಗೊಳಿಸಲು ಡೀಪ್ ಬ್ರೀಥಿಂಗ್, ಕೋಲ್ಡ್ ಶವರ್, ಮೊರೆ ಹೋಗೋದು ಬಹಳ ಸಹಾಯ ಮಾಡುತ್ತೆ. ಆದ್ರೆ ಆ ವ್ಯಕ್ತಿ ಎಂದಾದ್ರೂ ಮರಳಿ ಬಂದ್ರೆ ಆಗ 24 ಗಂಟೆಗಳ ನಿಯಮ ಪಾಲಿಸಬೇಕು. ತಕ್ಷಣ ರೆಸ್ಪಾಂಡ್ ಮಾಡಬಾರ್ದು. ಅವರು ಹಿಂತಿರುಗೋದು ನಮ್ಮ ಹೀಲಿಂಗಿಗೆ ಒಂದು ಪರೀಕ್ಷೆಯ ಹೊರತು ಹಳೆಯ ಬಲೆಗೆ ಮರಳಲು ಅಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಖಂಡಿತ. ನಮ್ಮ ಅಂತಿಮ ಗುರಿ ಅಂದ್ರೆ ಅವರು ಸ್ಪರ್ಧಿಸಲಾಗದಂಥ ಅದ್ಭುತವಾದ ಸ್ವಂತ ಮೌಲ್ಯವಿವ ಅಂದ್ರೆ ಇಂಟ್ರಿನ್ಸಿಕ್ ವರ್ತ್ ಇರುವ ಸ್ವತಂತ್ರ ಜೀವನವನ್ನ ಕಟ್ಟೋದು. ಹೌದು. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗದ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಅನ್ನ ನಮ್ಮೊಳಗೆ ನಾವೇ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಎಂಥ ಅದ್ಭುತವಾದ ಮಾಹಿತಿ ಇದು. ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕಲ್ತಿದ್ದನ್ನ ಕ್ರೋಢೀಕರಿಸಿ ಹೇಳೋದಾದ್ರೆ, ಗೀಳು ಎನ್ನೋದು ಪ್ರೀತಿಯಲ್ಲ, ಅದು ಬದಲಾಯಿಸಬಹುದಾದ ಮೆದುಳಿನ ಪ್ರಕ್ರಿಯೆ. ಅದನ್ನ ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ಸ್ವಂತಿಕೆಯ ಮರುನಿರ್ಮಾಣದ ಮೂಲಕ ಖಂಡಿತ ಜಯಿಸಬಹುದು. ಇದು ಕೇಳುವರಿಗೆ ಜೀವನದಲ್ಲಿ ಅನ್ವಯಿಸಿಕೊಳ್ಳಬಹುದಾದ ಅತ್ಯಮೂಲ್ಯ ಮಾಹಿತಿ. ಖಂಡಿತವಾಗಿಯೂ. ಕೊನೆಯದಾಗಿ ಒಂದು ವಿಚಾರವನ್ನ ನಿಮ್ಮೆಲ್ಲರ ಆಲೋಚನೆಗೆ ಬಿಡ್ತಾ ಇದ್ದೀವಿ. ಇಷ್ಟು ನೋವು ಕೊಡುವ ಈ ಗೀಳು ಅಥವಾ ಒಬ್ಸೆಷನ್ ಬಹುಶಃ ಒಂದು ಮಾನಸಿಕ ಭೂಕಂಪ ಇರಬಹುದೇ? ಕುತೂಹಲಕಾರಿಯಾಗಿದೆ, ಹೇಳಿ. ಯೋಚಿಸಿ ನೋಡಿ. ಈ ನಿರ್ದಿಷ್ಟ ವ್ಯಕ್ತಿಯ ಮೇಲಿನ ಗೀಳು ನಮ್ಮನ್ನ ಸಂಪೂರ್ಣವಾಗಿ ಒಡೆದು ಹಾಕದಿದ್ರೆ ಬಹುಶಃ ನಮ್ಮೊಳಗೆ ಅಡಗಿದ್ದ ಎಂದಿಗೂ ಅಲುಗಾಡದಂತ ಆ ಅದ್ಭುತವಾದ ಸ್ವತಂತ್ರ ವ್ಯಕ್ತಿತ್ವವನ್ನ ನಾವು ಎಂದಿಗೂ ಅಗೆದು ಹೊರತೆಗೆಯುತ್ತಲೇ ಇರ್ಲಿಲ್ವೇನೋ? ವಾವ್, ಇದು ನಿಜಕ್ಕೂ ಆಳವಾದ ಯೋಚನೆ. ಆ ವ್ಯಕ್ತಿ ಬಂದಿದ್ದು ನಮ್ಮನ್ನ ಮುರಿಯೋದಕ್ಕಲ್ಲ, ಬದಲಾಗಿ ನಮ್ಮನ್ನ ನಾವೇ ಹೊಸದಾಗಿ ಕೆತ್ತುಕೊಡಲು, ನಮಗೊಂದು ಉಳಿಕೊಡಲು ಇರಬಹುದಲ್ವೇ? ಖಂಡಿತ. ಆ ನೋವಿನಿಂದಲೇ ನಮ್ಮ ನಿಜವಾದ ಶಕ್ತಿ ಹೊರಬರುತ್ತೆ ಅಂತ ಹೇಳಬಹುದು. ಹೌದು. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.